ಎಲ್ರಿಗೂ ನಮಸ್ಕಾರ. ನಾನು ಬೋರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, GFGC HD ಕೋಟೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯ 4ನೇ ಸೆಮಿನ ರಾಜ್ಯಶಾಸ್ತ್ರ ವಿಷಯದ ವಿದ್ಯಾರ್ಥಿಗಳಿಗೆ ಸಿಲೆಬಸ್ನ ಭಾಗವಾಗಿ ನಿಗದಿಪಡಿಸಲಾದಂತಹ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಚಯ, ಈ ಪತ್ರಿಕೆ ಅಡಿಯಲ್ಲಿ ನಾವು ಈ ವಿಡಿಯೋದಲ್ಲಿ 35ನೇ ಸೆಷನ್ನ ಭಾಗವಾಗಿ ಪೆಸಿಫಿಕ್ ಸೆಟಲ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್, ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ಇತ್ಯರ್ಥ, ಪೆಸಿಫಿಕ್ ಇತ್ಯರ್ಥ, ಅಂತಾರಾಷ್ಟ್ರೀಯ ವಿವಾದಗಳ ಪೆಸಿಫಿಕ್ ಇತ್ಯರ್ಥ. ಸೊ ಈ ಒಂದು ವಿಷಯವನ್ನ ಚರ್ಚೆ ಮಾಡೋಣ. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರತಿಯೊಂದು ರಾಷ್ಟ್ರಗಳು ಕೂಡ ತಮ್ಮ ಹಿತಾಸಕ್ತಿಗಳನ್ನ, ತಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಳನ್ನ ಈಡೇರಿಸಿಕೊಳ್ಳುವ ಪ್ರಯತ್ನದಲ್ಲಿ ಇರೋದ್ರಿಂದ ಸೊ ರಾಷ್ಟ್ರಗಳ ನಡುವೆ ಘರ್ಷಣೆಗಳು, ಸಂಘರ್ಷಗಳು, ವಿವಾದಗಳು, ವಿರೋಧಾಭಾಸಗಳು ಅತ್ಯಂತ ಸಹಜವಾಗಿ ನಿರಂತರವಾಗಿ ಹುಟ್ಟಿಕೊಳ್ತಿರ್ತವೆ. ಆದ್ರೆ ಸಕ್ಸಸ್ಫುಲ್ ಆಗಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ರೆ ಸತತವಾಗಿ ಈ ಎಲ್ಲಾ ಏನು ವಿರೋಧಾಭಾಸ, ವಿವಾದಗಳನ್ನ ಬಗೆಹರಿಸುವ ಪ್ರಯತ್ನವನ್ನು ಕೂಡ ಮಾಡ್ಲಾಗ್ತಿರತ್ತೆ. ಹಾಗಿದ್ರೆ ಸೊ ಈ ಒಂದು ಅಂತಾರಾಷ್ಟ್ರೀಯ ವಿವಾದಗಳನ್ನ ಬಗೆಹರಿಸೋದಕ್ಕೆ ಪೆಸಿಫಿಕ್ ಇತ್ಯರ್ಥ ಅಂತ ಏನಿದೆಯಲ್ಲ, ಇದು ಯಾವ ರೀತಿಯ ಪ್ರಯತ್ನವನ್ನ ಮಾಡ್ತು, ಅದರ ಬೆಳವಣಿಗೆ ಯಾವ ರೀತಿ ಆಯ್ತು, ಸೊ ಇದರ ಅಡಿಯಲ್ಲಿ ವಿವಾದಗಳನ್ನ ಬಗೆಹರಿಸೋದಕ್ಕೆ ಯಾವ ಯಾವ ತಂತ್ರಗಳನ್ನ, ಮೆಥಡ್ಗಳನ್ನ, ವಿಧಾನಗಳನ್ನ ಬಳಸಲಾಗತ್ತೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ we will discuss. Okay, so historically international law has been regarded by the international community as a means to ensure the establishment and preservation of the world's peace and security. So ಅಂತಾರಾಷ್ಟ್ರೀಯ ಕಾನೂನಿನ ಮುಖ್ಯ ಉದ್ದೇಶ, ಕಾನೂನನ್ನ ಯಾಕೆ ಜಾರಿಗೆ ತರುತ್ತೆ ಅಂತಾರಾಷ್ಟ್ರೀಯ ಸಮುದಾಯ ಅಂದ್ರೆ ವಿಶ್ವಶಾಂತಿ ಮತ್ತು ಭದ್ರತೆಯನ್ನ ಸ್ಥಾಪನೆ ಮಾಡೋದು ಹಾಗೂ ಅಂತಾರಾಷ್ಟ್ರೀಯ ಸಮುದಾಯದ ಸಂರಕ್ಷಣೆಯನ್ನ ಖಚಿತಪಡಿಸುವ ಒಂದು ಸಾಧನವಾಗಿ ಅಂತಾರಾಷ್ಟ್ರೀಯ ಕಾನೂನನ್ನ ಬಳಸಲಾಗುತ್ತೆ. The maintenance of international peace and security has always been the major purpose of the international law. So ಯಾವಾಗ್ಲೂ ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನ ನಿರ್ವಹಣೆ ಮಾಡೋದೇ ಅಂತಾರಾಷ್ಟ್ರೀಯ ಕಾನೂನಿನ ಮುಖ್ಯ ಉದ್ದೇಶವಾಗಿರುತ್ತೆ. So it was the basic objective behind the creation of the League of Nations in 1919 and the United Nations in 1945. ಖಂಡಿತ. ಸೊ ಏನು ನಾವು ಎರಡು ಜಾಗತಿಕ ಮಹಾಸಂಸ್ಥೆಗಳು ಅಂತ ಏನ್ ಕರಿತೀವಿ, 1919ರಲ್ಲಿ ಸ್ಥಾಪನೆಯಾದಂತ ಲೀಗ್ ಆಫ್ ನೇಷನ್ಸ್ ಮತ್ತು 1945ರಲ್ಲಿ ಸ್ಥಾಪನೆಯಾಗಿ ಈಗಲೂ ಕೂಡ ಯಶಸ್ವಿ ಅಸ್ತಿತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ವಿಶ್ವಸಂಸ್ಥೆ. ಇವೆರಡೂ ಮಹಾಸಂಸ್ಥೆಗಳ ಸ್ಥಾಪನೆಯ ಹಿಂದಿನ ಉದ್ದೇಶ ಇದೇ ಆಗಿತ್ತು, ಟು ಎಸ್ಟಾಬ್ಲಿಷ್ global peace and security. Okay, since the direct cause of war and violence is always a dispute between states, it is therefore in the interest of peace and security that disputes should be settled. So ಇಷ್ಟೇನೇ ಉದ್ದೇಶ ಇದ್ರೂ ಕೂಡ ಯುದ್ಧ ಮತ್ತು ಹಿಂಸಾಚಾರದ ನೇರ ಕಾರಣವೇ ಏನಾಗತ್ತೆ, ರಾಜ್ಯಗಳ ನಡುವಿನ ವಿವಾದಗಳ ಉಗಮಕ್ಕೆ ಕಾರಣವಾಗಿರೋದ್ರಿಂದ ಸೊ ಈ ಹಿಂಸಾಚಾರದ ಘಟನೆಗೆ, ಯುದ್ಧಕ್ಕೆ ಕಾರಣವಾಗ್ತಕ್ಕಂಥ ವಿವಾದಗಳನ್ನ ಶಾಂತಿಯುತವಾಗಿ ಬಗೆಹರಿಸುವುದರ ಮೂಲಕ ವಿಶ್ವದ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡೋದು ಈ ಸಂಸ್ಥೆಗಳ ಮತ್ತು ಅಂತಾರಾಷ್ಟ್ರೀಯ ಕಾನೂನಿನ ಅತಿ ಮುಖ್ಯ ಜವಾಬ್ದಾರಿಯಾಗಿದೆ. ಸೊ ಹಾಗಿದ್ರೆ ಈ ಒಂದು ಪ್ರಯತ್ನದ ಬೆಳವಣಿಗೆಯನ್ನು ನೋಡೋದಾದ್ರೆ, ಅಂತಾರಾಷ್ಟ್ರೀಯ ವಿವಾದಗಳ ಪೆಸಿಫಿಕ್ ಇತ್ಯರ್ಥದ ಒಂದು ಬೆಳವಣಿಗೆ ಯಾವ ರೀತಿಯ ನೋಡೋದಾದ್ರೆ, the states have concluded a great number of multilateral treaties aiming at the peaceful settlement of their disputes and differences. ಖಂಡಿತ. ಸೊ ಇತಿಹಾಸದ ನೋಡಿದ್ರೆ ಬಹಳಷ್ಟು ರಾಷ್ಟ್ರಗಳು ಈ ತಮ್ಮ ವಿವಾದಗಳನ್ನ, ತಮ್ಮ ನಡುವಿನ ವಿವಾದಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ, ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ಸಾಕಷ್ಟು ಬಹುಪಕ್ಷೀಯ ಒಪ್ಪಂದಗಳನ್ನ ಮಾಡಿಕೊಂಡಿರುವುದನ್ನ ನೋಡ್ತೇವೆ. The most important treaties are the 1899 Hague Convention for the Pacific Settlement of International Disputes. Then it was revised by the Second Hague Peace Conference in 1907. So 1899ರಲ್ಲಿ ನಡೆದಂತಹ ಮೊದಲನೇ ಹೇಗ್ ಸಮ್ಮೇಳನ ಇಂಥ ಒಂದು ಮಹತ್ವದ ಒಪ್ಪಂದ ಆಗಿದೆ. ಅಂತ ಅಂತಾರಾಷ್ಟ್ರೀಯ ವಿವಾದಗಳನ್ನ ಬಗೆಹರಿಸಿಕೊಳ್ಳುವುದಕ್ಕೆ ನಡೆದಂತಹ ಒಂದು ಮಹಾ ಒಪ್ಪಂದ ಇದು ಮೊದಲನೇ ಹೇಗ್ ಸಮ್ಮೇಳನ ಅಂತ ಕರಿತೀವಿ 1899ರಲ್ಲಿ.
ದೆನ್ ಎರಡನೇ ಹೇಗ್ ಸಮ್ಮೇಳನ 1907 ನಡೀತು. ಅಲ್ಲಿ ಮೊದಲನೇ ಸಮ್ಮೇಳನದಲ್ಲಿ ನಡೆದಂತ ಅನೇಕ ವಿಷಯಗಳನ್ನ ರಿವೈಸ್ ಮಾಡಲಾಯಿತು. ದೆನ್ 1928 ಜನರಲ್ ಆಕ್ಟ್ ಅನ್ನೋ ಒಂದು ಸಾಮಾನ್ಯ ಕಾಯ್ದೆಯ ಮೂಲಕ ಮತ್ತೆ ಪೆಸಿಫಿಕ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಅನ್ನ ಮತ್ತೆ ಪುನರ್ ಮಾತುಕತೆಯ ಮೂಲಕ ಪುನರ್ ನವೀಕರಣದ ಮೂಲಕ ಮತ್ತೆ ಕೆಲವು ವಿಷಯಗಳನ್ನ ರಿವೈಸ್ ಮಾಡಲಾಯಿತು. ಓಕೆ, ದೆನ್ ಫರ್ದರ್ ಇದು ಜಾಗತಿಕ ಮಟ್ಟದಲ್ಲಿ ನಡೆದಂತಹ ನಾವು 3 ಪ್ರಯತ್ನಗಳು ಅಂತ ಕರಿತೀವಿ. ಮೊದಲನೇ ಹೇಗ್ ಸಮ್ಮೇಳನ, ಎರಡನೇ ಹೇಗ್ ಸಮ್ಮೇಳನ ಮತ್ತು ಜನರಲ್ ಆಕ್ಟ್. ಅದನ್ನ ಬಿಟ್ರೆ ಅಲ್ಲಿ ಪ್ರಾದೇಶಿಕ ಅಂದ್ರೆ ಕೆಲವು ಪ್ರಾದೇಶಿಕ ಐಕ್ಯತೆಯನ್ನ ಮತ್ತು ಸಮಾನತೆಯನ್ನು ಹೊಂದಿದಂತಹ ಕೆಲವು ರಾಷ್ಟ್ರಗಳ ಮತ್ತೆ ಅನೇಕ ಒಪ್ಪಂದಗಳು ಆದವು ಟು ಎಸ್ಟಾಬ್ಲಿಷ್ ದ ಗ್ಲೋಬಲ್ ಪೀಸ್ ಅಂಡ್ ಸೆಕ್ಯೂರಿಟಿ. ಸೊ ಅಂತಹ ಮುಖ್ಯ ರೀಜನಲ್ ಅಗ್ರಿಮೆಂಟ್ಸ್ ಯಾವುವು ಅಂದ್ರೆ ದ 1948 ಅಮೆರಿಕನ್ ಟ್ರೀಟಿ ಅಂಡ್ ಪೆಸಿಫಿಕ್ ಸೆಟಲ್ಮೆಂಟ್, ದೆನ್ 1957 ಯುರೋಪಿಯನ್ ಕನ್ವೆನ್ಷನ್ ಫಾರ್ ದ ಪೀಸ್ಫುಲ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್. ಸೊ ಯುರೋಪಿಯನ್ ರಾಷ್ಟ್ರಗಳ ಮಧ್ಯೆ ನಡೆದಂತದ್ದು 1957 ವಿವಾದಗಳ ಶಾಂತಿಯುತ ಇತ್ಯರ್ಥಕ್ಕಾಗಿ. ದೆನ್ the 1964 protocol of the Commission of Mediation and Arbitration of the Organization of African Unity, ಆಫ್ರಿಕನ್ ಒಕ್ಕೂಟಗಳ ಮಧ್ಯ 1964 ಈ ಮಧ್ಯಸ್ಥಿಕೆ ಮತ್ತು ಏನು ವಿವಾದಗಳನ್ನು ಬಗೆಹರಿಸತಕ್ಕಂತ ಒಂದು ಸಂಘಟನೆಯ ಒಂದು ಸ್ಥಾಪನೆ ಆಯಿತು. ಹಂಗಿದ್ರೆ ಸೊ ಈ ಎಲ್ಲಾ ಪ್ರಯತ್ನಗಳಲ್ಲಿ ಯಾವ ಯಾವ ವಿಧಾನಗಳ ಮೂಲಕ ಶಾಂತಿಯನ್ನು ತರಲಾಗತ್ತೆ ರಾಷ್ಟ್ರಗಳ ಮಧ್ಯೆ? ವಾಟ್ ಆರ್ ದಿ ಮೆಥಡ್ಸ್ ಫಾರ್ ದ ಪೆಸಿಫಿಕ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್? ಸೊ ಇಲ್ಲಿ ಯುನೈಟೆಡ್ ನೇಷನ್ಸ್ ನ 6ನೇ ಚಾಪ್ಟರ್ ನಲ್ಲಿ ಈ ಮೆಥಡ್ಸ್ ಮತ್ತು ಪ್ರೊಸೀಜರ್ಸ್ ಗಳನ್ನ ಸ್ಪೆಸಿಫಿಕ್ ಆಗಿ ಪ್ಯಾರಾಗ್ರಾಫ್ 1 ಆರ್ಟಿಕಲ್ 33 ನಿಗದಿಪಡಿಸಲಾಗಿದೆ, ಸ್ಪಷ್ಟಪಡಿಸಲಾಗಿದೆ. ಸೊ ಇಲ್ಲಿ ಯುನೈಟೆಡ್ ನೇಷನ್ಸ್ ನ 6ನೇ ಚಾಪ್ಟರ್ ನ ಮೊದಲನೇ ಪ್ಯಾರಾಗ್ರಾಫ್ ನ ಆರ್ಟಿಕಲ್ 33 ಸ್ಪಷ್ಟಪಡಿಸಿದಂತಹ ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ಇತ್ಯರ್ಥದ ವಿವಿಧ ಮೆಥಡ್ಗಳು ಅಥವಾ ವಿಧಾನಗಳು ಯಾವ್ಯಾವ ಅನ್ನೋದನ್ನ ಪಟ್ಟಿ ಮಾಡೋದಾದ್ರೆ, ಫಸ್ಟ್ ಒನ್ ಈಸ್ ನೆಗೋಷಿಯೇಷನ್, ಸಂಧಾನ. ಸೆಕೆಂಡ್ ಒನ್ ಎಂಕ್ವೈರಿ, ವಿಚಾರಣೆ. ಥರ್ಡ್ ಒನ್ ಮೀಡಿಯೇಷನ್, ಮಧ್ಯಸ್ಥಿಕೆ. ಫೋರ್ತ್ ಒನ್ ಕನ್ಸಿಲಿಯೇಷನ್, ರಾಜಿ ಸಂಧಾನ. ಫಿಫ್ತ್ ಒನ್ ಗುಡ್ ಆಫೀಸ್, ಉತ್ತಮ ಕಚೇರಿ. ಸಿಕ್ಸ್ತ್ ಒನ್ ಆರ್ಬಿಟ್ರೇಷನ್, ಮಧ್ಯಸ್ಥಿಕೆ. ಸೆವೆಂತ್ ಒನ್ ಜುಡಿಷಿಯಲ್ ಸೆಟಲ್ಮೆಂಟ್, ನ್ಯಾಯಾಂಗ ಇತ್ಯರ್ಥ. ಸೊ ಈ 7 ವಿಧಾನಗಳು ಏನು, ಇವುಗಳ ಅರ್ಥ ಏನು, ಪ್ರಯತ್ನ ಏನು, ಇವುಗಳ ಹಿಂದಿನ ಒಂದು ಉದ್ದೇಶ ಏನು, ಇವೆಲ್ಲ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡೋದಾದ್ರೆ, ದ ಫಸ್ಟ್ ಒನ್ ಈಸ್ ನೆಗೋಷಿಯೇಷನ್, ಮಧ್ಯಸ್ಥಿಕೆ. ನೆಗೋಷಿಯೇಷನ್ ಅಂದ್ರೆ ಮಧ್ಯದಲ್ಲಿ ಹೊಂದಾಣಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನ. ಸಂಧಾನ ಪ್ರಕ್ರಿಯೆ, ನೆಗೋಷಿಯೇಷನ್, ಸಂಧಾನ. ಸೊ ಇಟ್ ಈಸ್ ಅ ಪ್ರೋಸೆಸ್ ಬೈ ವಿಚ್ ಕಾಂಪ್ರಮೈಸ್ ಆರ್ ಅಗ್ರಿಮೆಂಟ್ ಈಸ್ ರೀಚ್ಡ್ ವೈಲ್ ಅವಾಯ್ಡಿಂಗ್ ಆರ್ಗ್ಯುಮೆಂಟ್ ಅಂಡ್ ಡಿಸ್ಪ್ಯೂಟ್. ಸೊ ಇದು ಯಾವಾಗ ನಡೆಯುತ್ತೆ ಅಂದ್ರೆ ವಾದಗಳು ಮತ್ತು ವಿವಾದವನ್ನು ತಪ್ಪಿಸುವ ಸಲುವಾಗಿ ಈ ಒಂದು ಸಂಧಾನ ಪ್ರಕ್ರಿಯೆಯನ್ನ ಮಾಡಲಾಗತ್ತೆ. ರಾಷ್ಟ್ರಗಳ ನಡುವಿನ ವಿವಾದಗಳನ್ನ ತಪ್ಪಿಸುವ ಸಲುವಾಗಿ ಸಂಧಾನ ಪ್ರಕ್ರಿಯೆಯನ್ನ ಮಾಡಲಾಗತ್ತೆ. So specific forms of negotiation are used in many situations. So ಕೆಲವು ಸಂಧಾನ ಪ್ರಕ್ರಿಯೆಯಲ್ಲಿ ಕೆಲವು ಸ್ಪೆಸಿಫಿಕ್ಸ್ ಇದು ನೆಗೋಷಿಯೇಷನ್ ತಂತ್ರಗಳನ್ನ ಬಳಸಲಾಗತ್ತೆ. ಸೊ ಎಂತೆಂಥ ಸಂದರ್ಭದಲ್ಲಿ ಈ ಸಂಧಾನ ಪ್ರಕ್ರಿಯೆಯನ್ನು ಬಳಸಲಾಗತ್ತಂದ್ರೆ, ಸೊ ಇಂಟರ್ನ್ಯಾಷನಲ್ ಅಫೇರ್ಸ್, ದ ಲೀಗಲ್ ಸಿಸ್ಟಮ್, ಗವರ್ಮೆಂಟ್, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅಂಡ್ ಆರ್ ಡೊಮೆಸ್ಟಿಕ್ ರಿಲೇಶನ್ಶಿಪ್. ಯಾವ್ಯಾವ ಸಂದರ್ಭಗಳಲ್ಲಿ ಈ ಸಂಧಾನ ಪ್ರಕ್ರಿಯೆಯನ್ನು ಬಳಸಲಾಗತ್ತೆ ಅಂದ್ರೆ, ಸೊ ರಾಷ್ಟ್ರಗಳ ನಡುವಿನ ಅಂತಾರಾಷ್ಟ್ರೀಯ ವ್ಯವಹಾರಗಳು, ಕಾನೂನು ವ್ಯವಸ್ಥೆ, ಸರ್ಕಾರ ಮತ್ತು ಕೈಗಾರಿಕಾ ವಿವಾದಗಳು, ಅಥವಾ ದೇಶೀಯ ಸಂಬಂಧಗಳು. ಸೊ ಆಂತರಿಕ ಡೊಮೆಸ್ಟಿಕ್ ರಿಲೇಶನ್ಶಿಪ್ಸ್ ಅಂತ ಕರಿತೀವಿ. ಸೊ ಈ ಎಲ್ಲಾ ಸಂದರ್ಭಗಳಲ್ಲಿ ಈ ಸಂಧಾನ ಪ್ರಕ್ರಿಯೆಗಳನ್ನ ಬಳಸಲಾಗತ್ತೆ. Then negotiation skills can be of great benefit in resolving any differences. ಖಂಡಿತ. ಸೊ ಯಾವುದೇ ಭಿನ್ನಾಭಿಪ್ರಾಯ ಇರಲಿ, ಅಂತಹ ಡಿಫರೆನ್ಸ್ ಆಫ್ ಒಪಿನಿಯನ್ಸ್ ಇರಲಿ, ಅಂತಹ ಅವುಗಳನ್ನ ಪರಿಹರಿಸೋದಕ್ಕೆ ಸಂಧಾನ ಕೌಶಲ್ಯಗಳು ಹೆಚ್ಚಿನ ಪ್ರಯೋಜನ ನೀಡ್ತವೆ. ಸೊ ಯಾಕಂದ್ರೆ ಇಟ್ಸ್ ಎ ಫ್ಲೆಕ್ಸಿಬಲ್ ಮೀನ್ಸ್ ಆಫ್ ಪೀಸ್ಫುಲ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್ ಇನ್ ಸೆವರಲ್ ರೆಸ್ಪೆಕ್ಟ್ಸ್. ಸೊ ಇದು
ವಿವಾದಗಳನ್ನ ಶಾಂತಿಯುತವಾಗಿ ಬಗೆಹರಿಸ್ತಕ್ಕಂತಹ ಫ್ಲೆಕ್ಸಿಬಲ್ ಮೀನ್ಸ್ ಅಂತ ಕರಿತೀವಿ, ತುಂಬಾ ಹೊಂದಿಕೊಳ್ತಕ್ಕಂತಹ ಸಾಧನ. ಸಂಧಾನ ಪ್ರಕ್ರಿಯೆಯಲ್ಲಿ ಎರಡೂ ರಾಷ್ಟ್ರಗಳ ಹಿತಾಸಕ್ತಿಗಳನ್ನ ಆಲಿಸಿ ಇಬ್ಬರ ಒಂದು ಎರಡೂ ರಾಷ್ಟ್ರ ಅಥವಾ 3 ರಾಷ್ಟ್ರ ಇರ್ಬೋದು, ಒಟ್ಟಿನಲ್ಲಿ ವಿವಾದಗಳು ಉಂಟಾದಂತ ರಾಷ್ಟ್ರಗಳ ನಡುವೆ ಒಂದು ಉತ್ತಮವಾದಂತ ಸಂಬಂಧವನ್ನ ಹುಟ್ಟುವ ಪ್ರಯತ್ನವನ್ನ ಇಲ್ಲಿ ಹುಟ್ಟಿ ಹಾಕುವ ಪ್ರಯತ್ನವನ್ನ ಮಾಡಿ ಆ ಎಲ್ಲಾ ರಾಷ್ಟ್ರಗಳಿಗೂ ತಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಳು ಈಡೇರಿಸಿಕೊಳ್ಳುವ ತರ ಅವಕಾಶವನ್ನು ನೀಡಿ ವಿವಾದವನ್ನ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನ ಇಲ್ಲಿ ಮಾಡಲಾಗತ್ತೆ. ಸೊ ಇಟ್ ಕ್ಯಾನ್ ಬಿ ಅಪ್ಲೈಡ್ ಟು ಆಲ್ ಕೈಂಡ್ಸ್ ಆಫ್ ಡಿಸ್ಪ್ಯೂಟ್ಸ್ ವೆದರ್ ಪೊಲಿಟಿಕಲ್, ಲೀಗಲ್ ಆರ್ ಟೆಕ್ನಿಕಲ್. ಸೊ ರಾಷ್ಟ್ರಗಳ ನಡುವಿನ ಯಾವುದೇ ತೆರನಾದಂತಹ ವಿವಾದಗಳಿರ್ಬೋದು, ಅವು ರಾಜಕೀಯ ವಿವಾದಗಳಿರ್ಬೋದು, ಕಾನೂನಾತ್ಮಕ ವಿವಾದಗಳಿರ್ಬೋದು, ತಾಂತ್ರಿಕ ವಿವಾದಗಳಿರ್ಬೋದು, ಯಾವುದೇ ತೆರನಾದಂತ ವಿವಾದಗಳನ್ನ ಬಗೆಹರಿಸೋದಕ್ಕೆ ಈ ಸಂಧಾನ ತಂತ್ರವನ್ನ ಬಳಸಲಾಗುತ್ತೆ. ದೆನ್ ದ ಸೆಕೆಂಡ್ ಒನ್ ಈಸ್ ಎಂಕ್ವೈರಿ, ವಿಚಾರಣೆ ಅಂತ ಕರಿತೀವಿ. ಸೊ ಇಲ್ಲಿ ಯಾವ ಅಂಶಗಳನ್ನ ಸಂಧಾನ ಪ್ರಕ್ರಿಯೆಗೆ ಸಂಧಾನದ ಮೂಲಕ ಯಶಸ್ವಿಯಾಗಿ ಬಗೆಹರಿಸಕ್ಕಾಗೋದಿಲ್ವೋ ಅಂತಹ ವಿಷಯಗಳನ್ನ ನೆಕ್ಸ್ಟ್ ಎಂಕ್ವೈರಿ ಸಾಧನದ ಮೂಲಕ ಬಗೆಹರಿಸಬೇಕಾಗತ್ತೆ. ಯಾಕೆ ಅಂದ್ರೆ ಸಂಧಾನದ ಪ್ರಕ್ರಿಯೆಯಲ್ಲಿ ಏನೊಂದು ಮೇನ್ ಅಡೆತಡೆ ಏನಪ್ಪಾ ಅಂದ್ರೆ, ಅಲ್ಲಿ ಸಂಧಾನಕಾರರು ಆದಷ್ಟು ಏನ್ ಮಾಡ್ತಾರೆ, ವಿವಾದಕ್ಕೆ ಕಾರಣವಾದಂತ ಅಂಶಗಳನ್ನ ಬಹಳಷ್ಟು ಡೀಟೇಲ್ ಆಗಿ ಆಲಿಸೋದು, ಅವುಗಳನ್ನ ವಿಮರ್ಶಿಸೋದು ಅಥವಾ ವಿಶ್ಲೇಷಿಸೋದು ಕೆಲಸವನ್ನ ಮಾಡೋದಿಲ್ಲ. ಅವ್ರದ್ದು ಮುಖ್ಯ ಉದ್ದೇಶ ಏನಿರುತ್ತೆ ಅಂದ್ರೆ, ಈ ಹಿಂದೆ ಏನಾಯ್ತೋ ಆಗೋಯ್ತು, ಮುಂದೆ ಮಾತ್ರ ಏನಾಗಿರ್ಬೇಕು, ಇಬ್ಬರ ಸಂಬಂಧ ಅಥವಾ 3 ಜನರ ನಡುವಿನ ಸಂಬಂಧ ಏನಾಗಿರ್ಬೇಕು, ಜಾಗತಿಕ ರಾಷ್ಟ್ರಗಳ ನಡುವಿನ ಸಂಬಂಧ ತುಂಬಾ ಚೆನ್ನಾಗಿ ಸ್ಥಾಪಿಸಲ್ಪಡಬೇಕು. ಸೊ ಆ ಒಂದು ಪ್ರಯತ್ನವನ್ನೇ ಮಾಡ್ತಿರ್ತಾರೆ ಹೊರತಾಗಿ ಆ ವಿವಾದಗಳಿಗೆ ಕಾರಣವಾದಂತ ಅಂಶಗಳೇನು, ವಾಟ್ ಆರ್ ದ ರೂಟ್ ಕಾಸಸ್ ಫಾರ್ ದ ಡಿಸ್ಪ್ಯೂಟ್ಸ್ ಅನ್ನೋದನ್ನ ಸಂಧಾನ ಪ್ರಕ್ರಿಯೆಯಲ್ಲಿ ಮಾಡೋದಿಲ್ಲ. ಸೊ ಅದು ಒಂದು ದೊಡ್ಡ ಡ್ರಾಬ್ಯಾಕ್ ಸಂಧಾನ ಪ್ರಕ್ರಿಯೆ. ಬಟ್ ಅದನ್ನ ನೀಗಿಸೋ ತಂತ್ರ ಯಾವುದು ಅಂದ್ರೆ ಎಂಕ್ವೈರಿ. ಸೊ ಎಂಕ್ವೈರಿ ಮೂಲಕ ವಿವಾದಗಳು ಒಳಗಾದಂತಹ ರಾಷ್ಟ್ರಗಳ ನಡುವಿನ ಏನು ವೈಮನಸ್ಸಿಗೆ ಕಾರಣವಾದಂತ ಅಂಶಗಳು ಏನೇನು ಅವುಗಳನ್ನ ಕಂಡುಹಿಡಿಯುವ ಕೆಲಸವನ್ನ ಮೊದಲು ಮಾಡ್ತಾರೆ. ಸೊ ನಮ್ಮ ಹಳ್ಳಿ ಕಡೆಗೆ ಒಂದು ಗಾದೆ ಇರತ್ತೆ. ಸೊ ಯಾವತ್ತು ಹೆಗ್ಣ ಮುಚ್ಚಿ, ಸೊ ಹೆಗ್ಣ ಇಟ್ಟು ಹೆಗ್ಣದ ತೂತನ್ನ ಅಥವಾ ಏನು ಗುದ್ದನ್ನ ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ, ಅದನ್ನು ಮುಚ್ಚಿದ್ರೆ ಅದು ಪರಿಹಾರ ಅಲ್ಲ, ಹೆಗ್ಣ ಮತ್ತೆ ಹೊರಗೆ ಬರುತ್ತೆ. ಸೊ ಶಾಶ್ವತ ಪರಿಹಾರ ಅಂದ್ರೆ ಒಳಗಿರೋ ಹೆಗ್ಣಗಳನ್ನೆಲ್ಲ ಹೊರಗೆ ಹಾಕಿ ಅದನ್ನ ಪ್ಯಾಕ್ ಮಾಡಿದ್ರೆ ಅದು ಶಾಶ್ವತವಾಗಿ ಉಳಿಯುತ್ತೆ. ಸೊ ಹಾಗೆ ಇಲ್ಲಿ ವಿವಾದಗಳಿಗೆ ಕಾರಣವಾದಂತ ಅಂಶಗಳನ್ನೆಲ್ಲ ಸ್ಪಷ್ಟವಾಗಿ ಹೊರಹಾಕಿ ನಂತರ ಅದಕ್ಕೆ ಶಾಶ್ವತ ಪರಿಹಾರವನ್ನು ಒದಗಿಸುವ ಕೆಲಸ ಎಂಕ್ವೈರಿಯಿಂದ ಆಗತ್ತೆ. ಸೊ ಮೋಸ್ಟ್ ಇಂಟರ್ನ್ಯಾಷನಲ್ disputes involve an inability or unwillingness of the parties to agree on points of facts. ಬಹಳಷ್ಟು ಅಂತಾರಾಷ್ಟ್ರೀಯ ವಿವಾದಗಳಲ್ಲಿ ಏನು ಪಕ್ಷಗಳು, ವಿವಾದಗಳಿಗೆ ಒಳಗಾದಂತ ಪಕ್ಷಗಳೇನಿರ್ತಾವೆ ಅವು ವಾಸ್ತವ ಅಂಶಗಳನ್ನ ಒಪ್ಪಿಕೊಳ್ಳೋದಿಲ್ಲ. ಸೊ ಅದರಲ್ಲಿ ನಿರಾಸಕ್ತಿಯನ್ನ ತೋರಿಸ್ತವೆ. ಸೊ ಹಿಯರ್ ಇಟ್ ಲೇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಪ್ರೊಸೀಜರ್ ಆಫ್ ಎಂಕ್ವೈರಿ ಆಸ್ ಅ ಮೀನ್ಸ್ ಆಫ್ ಸ್ಪೆಸಿಫಿಕ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್. ಸೊ ಯಾವಾಗ ವಾಸ್ತವ ಅಂಶಗಳನ್ನ ಒಪ್ಪಿಕೊಳ್ಳೋದಕ್ಕೆ ಆಸಕ್ತಿಯನ್ನ ತೋರಿಸೋದಿಲ್ವೋ ಅಂತ ಸಂದರ್ಭದಲ್ಲಿ ಈ ವಿಚಾರಣೆಯ ಕಾರ್ಯವಿಧಾನ ಏನಾಗತ್ತೆ, ಅದು ತುಂಬಾ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಸೊ ಇದು ಏನು ನಿಗದಿತ ವಿವಾದಕ್ಕೆ ಒಳಗಾದಂತ ಪಾರ್ಟೀಸ್ ಅಂತ ಕರಿತೀವಿ, ದೇಶಗಳಂತ ಕರಿತೀವಿ, ಆ ಪಾರ್ಟಿಗಳ ನಡುವೆ ಆ ಪಾರ್ಟಿಗಳಿಂದನೇ ಬಹಳಷ್ಟು ಅಂಶಗಳನ್ನ ಹೊರಹಾಕತ್ತೆ. So many bilateral agreements have been concluded under which fact-finding commissions have been set up for the task of reporting to the parties concerned on the disputed facts. ಸೊ ವಿವಾದಿತ ಸಂಗತಿಗಳ ಬಗ್ಗೆ ಸಂಬಂಧಪಟ್ಟಂತ ಪಕ್ಷಗಳಿಗೆ ವರದಿ ಮಾಡುವ ಕಾರ್ಯಕ್ಕಾಗಿ ಅನೇಕ ಸತ್ಯ ಶೋಧನಾ ಆಯೋಗಗಳನ್ನ, ಎಂಕ್ವೈರಿ ಕಮಿಷನ್ಸ್ ಅಂತ ಕರಿತೀವಿ ನಾವು, ಅವುಗಳನ್ನ ಸ್ಥಾಪನೆ ಮಾಡಲಾಗಿದೆ ಇತಿಹಾಸದಲ್ಲಿ ಸಾಕಷ್ಟು ಬಾರಿಗೆ. ದ ಪ್ರೊಸೀಜರ್ ಆಫ್ ಎಂಕ್ವೈರಿ ಹ್ಯಾಸ್ ಫೌಂಡ್ ಎಕ್ಸ್ಪ್ರೆಷನ್ ಇನ್ ಟ್ರೀಟೀಸ್ ಫಾರ್ ದ ಪೆಸಿಫಿಕ್ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ಸ್. ಸೊ ಈ ವಿಚಾರಣೆಯ ಕಾರ್ಯವಿಧಾನ ಏನಿದೆಯಲ್ಲ, ಇದು ವಿವಾದಗಳ ಪೆಸಿಫಿಕ್ ಇತ್ಯರ್ಥಕ್ಕಾಗಿ ಅತ್ಯುತ್ತಮವಾದಂತಹ ಅಭಿವ್ಯಕ್ತಿಯನ್ನ ಕಂಡುಕೊಂಡಿದೆ. Then the two Hague Conventions, so 2 ಹೇಗ್ ಸಮ್ಮೇಳನಗಳು ಅಂತ ಏನ್ ಕರೆದ್ವಿ, 1899 ಮತ್ತು 1907 ಹೇಗ್ ಕಮಿಷನ್ಸ್
ಗಳು ಕೂಡ ಅಂತಾರಾಷ್ಟ್ರೀಯ ವಿವಾದಗಳ ಸ್ಪೆಸಿಫಿಕ್ ಇತ್ಯರ್ಥಕ್ಕಾಗಿ ಕೆಲವು ಔಪಚಾರಿಕ ಸಂಸ್ಥೆಗಳನ್ನ ವಿಚಾರಣಾ ಆಯೋಗಗಳಾಗಿ ಅಧಿಕೃತವಾಗಿ ಸ್ಥಾಪನೆ ಮಾಡಿದವೆ. So the task of a commission of inquiry was to facilitate the solution of disputes by elucidating the facts by means of an impartial and conscientious investigation. So ಈ ಒಂದು ಔಪಚಾರಿಕ ಸಂಸ್ಥೆಗಳನ್ನ ವಿಚಾರಣಾ ಆಯೋಗಗಳನ್ನು ಸ್ಥಾಪಿಸಲಾಗಿದೆಯಲ್ಲ, ಸೊ ಇವುಗಳ ಮುಖ್ಯ ಉದ್ದೇಶ ಏನು ಅಂದ್ರೆ, ಇವು ವಿವಾದಗಳಿಗೆ ಒಳಗಾದಂತಹ ಪಕ್ಷಗಳ ನಡುವೆ ನಿಷ್ಪಕ್ಷಪಾತ ಮತ್ತು ಆತ್ಮಸಾಕ್ಷಿಯ ತನಿಖೆಯ ಮೂಲಕ ವಾಸ್ತವ ಅಂಶಗಳನ್ನ ಹೊರಹಾಕಿ ಆ ವಾಸ್ತವ ಅಂಶಗಳನ್ನ ಆ ಸಂಬಂಧಪಟ್ಟಂತಹ ರಾಷ್ಟ್ರಗಳಿಗೆ ವಿವರಿಸುವುದರ ಮೂಲಕ ವಿವಾದಗಳ ಪರಿಹಾರವನ್ನ ಸುಗಮಗೊಳಿಸುವುದೇ ಮುಖ್ಯ ಉದ್ದೇಶವಾಗಿದೆ. Then its purpose is to produce an impartial finding of disputed facts, thus to prepare the way for settlement of dispute by other peaceful methods. So ಇಲ್ಲಿ ಮುಖ್ಯ ಅತ್ಯಂತ ಅತಿ ಪ್ರಮುಖವಾದಂತಹ ವಿಶೇಷತೆ ಈ ವಿಧಾನದ್ದು ಅಂದ್ರೆ, ಇಲ್ಲಿ ವಿವಾದಿತ ಸಂಗತಿಗಳನ್ನ ಅತ್ಯಂತ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಅವುಗಳ ಸತ್ಯಾಂಶಗಳನ್ನ ಕಂಡು ಹಿಡ್ಕೊಂಡು ಆ ಮೂಲಕ ಸತ್ಯಾಂಶಗಳು ಗೊತ್ತಾದಾಗ ಅಲ್ಲಿ ಏನಾಗ್ತವೆ, ಎರಡೂ ರಾಷ್ಟ್ರಗಳ ನಡುವಿನ ಅಥವಾ ಮೂರು ಟೋಟಲಿ ಏನು ನಾವು ರಿಲೇಟೆಡ್ ಪಾರ್ಟೀಸ್ ಅಂತ ಕರಿತೀವಿ, ಆ ಪಾರ್ಟಿ ರಾಷ್ಟ್ರಗಳು ತಮ್ಮ ವಿವಾದಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ದಾರಿ ಸುಗಮ ಆಗತ್ತೆ. ಯಾಕಂದ್ರೆ ಎಲ್ಲಾ ವಾಸ್ತವಾಂಶಗಳು ಹೊರಗೆ ಬಂದಿರ್ತವೆ, ತಪ್ಪು ಯಾವುದು ಸರಿ ಯಾವುದು ಅಂತ 100ಕ್ಕೆ 100 ವಾಸ್ತವಾಂಶಗಳನ್ನು ಹೊರಗೆ ತೆಗೆದಾಗ ತಪ್ಪು ಇದ್ದಂತ ರಾಷ್ಟ್ರಗಳು ತಮ್ಮ ತಪ್ಪನ್ನ ಒಪ್ಕೊಳ್ತವೆ. ಸೊ ಎದುರಾಳಿ ರಾಷ್ಟ್ರಗಳು ಆ ಸತ್ಯಾಂಶವನ್ನ ಕಂಡುಕೊಂಡ ಮೇಲೆ ಸೊ ತಮ್ಮ ಸಮಸ್ಯೆಯನ್ನ ಬಗೆಹರಿಸುವ ದಾರಿಯನ್ನ ಸುಗಮ ಮಾಡಿಕೊಳ್ತವೆ. ದೆನ್ ಥರ್ಡ್ ಮೆಥಡ್ ಈಸ್ ಮೀಡಿಯೇಷನ್, ಮಧ್ಯಸ್ಥಿಕೆ. So mediation is a dynamic, structured, interactive process where a neutral third party assists disputing parties in resolving conflict through the use of specialized communication and negotiation techniques. So ಮಧ್ಯಸ್ಥಿಕೆ ಅನ್ನೋದು ಇಟ್ಸ್ ಎ ವೆರಿ ಕ್ರಿಯಾತ್ಮಕ, ರಚನಾತ್ಮಕ ಮತ್ತು ಸಂವಾದಾತ್ಮಕ ಪ್ರಕ್ರಿಯೆ ಅಂತ ಕರಿತೀವಿ. ಯಾಕೆ ಅಂದ್ರೆ ಇದು ಮೀಡಿಯೇಷನ್ ಅನ್ನೋದು, ಮಧ್ಯಸ್ಥಿಕೆ ಅನ್ನೋದ್ರಲ್ಲಿ ಒಂದು ತಟಸ್ಥವಾದಂತಹ ಮೂರನೇ ಪಕ್ಷ, ನ್ಯೂಟ್ರಲ್ ಕಂಟ್ರಿ ಅಂತ ಕರಿತೀವಿ, ಅದಕ್ಕೆ ಸಂಬಂಧ ಇರೋದಿಲ್ಲ. ಸೊ ಏನು ವಿವಾದಗಳು ಇರುತ್ತವೆ, ವಿವಾದಗಳು ಯಾವ್ಯಾವ ರಾಷ್ಟ್ರಗಳ ನಡುವೆ ಇರ್ತವೆ, ಎರಡೂ ರಾಷ್ಟ್ರಗಳಿಂದ ಈ ರಾಷ್ಟ್ರ ಅಥವಾ ಈ ಗುಂಪು ಏನಾಗಿರುತ್ತೆ, ತಟಸ್ಥವಾಗಿರುತ್ತೆ. ದಿಸ್ ಪಾರ್ಟಿ, mediation party will be neutral from those parties. Okay, so ಈ ತಟಸ್ಥವಾದಂತ ಪಕ್ಷ ಆ ವಿವಾದಿತ ಪಕ್ಷಗಳ ಮಧ್ಯ ವಿಶೇಷವಾದಂತಹ ಸಂವಹನ ಪ್ರಕ್ರಿಯೆ ಮತ್ತು ಸಂಧಾನ ತಂತ್ರಗಳನ್ನ ಬಳಸುವುದರ ಮೂಲಕ ಶಾಶ್ವತವಾಗಿ ಸಂಘರ್ಷವನ್ನ ಪರಿಹರಿಸುವಲ್ಲಿ ಸಹಾಯ ಮಾಡುತ್ತೆ. ಸೊ ಇದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ನ ಕೊಡೋದಾದ್ರೆ, ರಷ್ಯಾ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷವನ್ನ, ಕಾಶ್ಮೀರ್ ಸಮಸ್ಯೆಯನ್ನ ಬಗೆಹರಿಸುವ ಸಂದರ್ಭದಲ್ಲಿ ರಷ್ಯಾ ಮೀಡಿಯೇಟರ್ ಆಗಿ ಮಧ್ಯಸ್ಥಿಕೆಯನ್ನು ವಹಿಸಿ ತಾಷ್ಕೆಂಟ್ ಒಪ್ಪಂದಕ್ಕೆ ಭಾರತ ಮತ್ತು ಪಾಕಿಸ್ತಾನವನ್ನ ಒಪ್ಪಿಸಿದ್ದನ್ನ ನಾವಿಲ್ಲಿ ಸ್ಮರಿಸಬೇಕು. ಈ ಒಂದು ಮಧ್ಯಸ್ಥಿಕೆಯ ಪ್ರಯತ್ನವನ್ನ ರಷ್ಯಾ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕಾಶ್ಮೀರ್ ವಿವಾದವನ್ನ ಬಗೆಹರಿಸುವಲ್ಲಿ ಪ್ರಯತ್ನವನ್ನ ಮಾಡಿದ್ದನ್ನು ನಾವು ಇಲ್ಲಿ ಉದಾಹರಣೆಯಾಗಿ we can give. Okay, so here all the participants in mediation are encouraged to actively participate in the process. So ಇಲ್ಲಿ ಮಧ್ಯಸ್ಥಿಕೆ ರಾಷ್ಟ್ರ ಹೇಗೆ ಮಾಡುತ್ತೆ ಅಂದ್ರೆ, ವಿವಾದಗಳಿಗೆ ಒಳಗಾದಂತ ಎಲ್ಲಾ ರಾಷ್ಟ್ರಗಳು ಕೂಡ ಸಂಧಾನ ಪ್ರಕ್ರಿಯೆಗೆ ಇಚ್ಛೆ ತೋರುವ ತರಹ, ಆಕ್ಟಿವ್ ಆಗಿ ಅದರಲ್ಲಿ ಪಾರ್ಟಿಸಿಪೇಟ್ ಆಗುವ ತರಹ ಅವುಗಳನ್ನ encourage ಮಾಡಲಾಗುತ್ತೆ. Then mediation is a party-centered process in that it is focused primarily upon the needs, rights and interest of the parties. So ಇದು ಒಂದು. ಸೊ ಮಧ್ಯಸ್ಥಿಕೆ ಅನ್ನೋದು ಪಕ್ಷ ಕೇಂದ್ರಿತ ಪ್ರಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಮುಖ್ಯವಾಗಿ ಮಧ್ಯಸ್ಥಿಕೆ ವಹಿಸಿದಂತಹ ರಾಷ್ಟ್ರ ಏನ್ ಮಾಡುತ್ತೆ, ರಿಲೇಟೆಡ್ ಪಾರ್ಟಿಗಳಿಗೆ ಅವುಗಳ ಅಗತ್ಯತೆಗಳೇನು, ಹಕ್ಕುಗಳೇನು, ಹಿತಾಸಕ್ತಿಗಳೇನು, ಸೊ ಯಾವ ರೀತಿ ತಮ್ಗೆ ಆ ಸಮಸ್ಯೆಯನ್ನ ಬಗೆಹರಿಸಿದ್ರೆ ಅದರಿಂದ ಆ ಸಂಬಂಧಪಟ್ಟಂತಹ ಪಾರ್ಟಿ
ಕಂಟ್ರೀಸ್ದು ಅಗತ್ಯತೆಗಳು, ಹಕ್ಕುಗಳು ಮತ್ತು ಹಿತಾಸಕ್ತಿಗಳು ಸಂರಕ್ಷಿಸಲ್ಪಡ್ತವೆ ಅನ್ನೋದನ್ನ ಗಮನ ಹರಿಸಿಕೊಂಡು ಇಲ್ಲಿ ಆ ವಿವಾದವನ್ನ ಬಗೆಹರಿಸುವ ಪ್ರಯತ್ನವನ್ನ ಮಾಡ್ಲಾಗತ್ತೆ. ಸೊ ಹೀಗಾಗಿ ಇಲ್ಲಿ ಮಧ್ಯಸ್ಥಿಕೆದಾರ ಏನ್ ಮಾಡ್ತಾನಂದ್ರೆ ಆ ಒಂದು ಪ್ರಕ್ರಿಯೆಯನ್ನ ತುಂಬಾ ರಚನಾತ್ಮಕ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡೋದಕ್ಕೆ, ಆ ಮೂಲಕ ಪಕ್ಷಗಳು ತಮ್ಮ ಸೂಕ್ತ ಪರಿಹಾರವನ್ನ ಕಂಡು ಹಿಡಿಯೋದಕ್ಕೆ ಸಹಾಯ ಮಾಡೋದಕ್ಕೆ ವಿವಿಧ ತಂತ್ರಗಳನ್ನ ಬಳಸ್ತಾನೆ. ಅಂದ್ರೆ ಇಲ್ಲಿ ಸ್ವತಃ ಆ ವಿವಾದಿತ ಪಾರ್ಟಿಗಳೇ ಆಕ್ಟಿವ್ ಆಗಿ ಆ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳೋದ್ರಲ್ಲಿ ಆಸಕ್ತಿಯನ್ನ ತೋರಿಸಿ ತಮ್ಮನ್ನ ತಾವು ಇನ್ವಾಲ್ವ್ ಮಾಡಿಕೊಂಡು ಸೊ ಈ ಬಗೆಹರಿಸಿಕೊಳ್ಳುವಿಕೆಯಲ್ಲಿ ತಮ್ಮ ಅಗತ್ಯತೆಗಳೇನು, ತಮ್ಮ ಬೇಡಿಕೆಗಳೇನು, ತಮ್ಮ ಹಿತಾಸಕ್ತಿಗಳೇನು ಅವುಗಳನ್ನು ಕೂಡ ಅಲ್ಲಿ ಹೊರಗಿಟ್ಟು ಅವುಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಏನು ಶಾಶ್ವತ ಪರಿಹಾರವನ್ನ ತೆಗೆದುಕೊಳ್ಳಬಹುದು, ಇದೆಲ್ಲವನ್ನು ಕೂಡ ಅತ್ಯಂತ ಡಿಪ್ಲೊಮ್ಯಾಟಿಕ್ ಆಗಿ ಸೂಕ್ಷ್ಮವಾಗಿ ಸಂಬಂಧಪಟ್ಟಂತ ಪಕ್ಷಗಳ ನಡುವೆ ನಡೆಸತಕ್ಕಂತ ಕಾರ್ಯವನ್ನ ಇಲ್ಲಿ ಮಧ್ಯಸ್ಥಿಕೆಗಾರ ಮಾಡ್ತಾನೆ. And the term mediation broadly refers to any instance in which a third party helps others to reach agreement. ಮಧ್ಯಸ್ಥಿಕೆ ಅನ್ನೋ ಪದ ತುಂಬಾ ವಿಶಾಲವಾಗಿದೆ. ಏನು ಅಂದ್ರೆ ಒಟ್ಟಿನಲ್ಲಿ ಇಲ್ಲಿ ಮೂರನೇ ಪಕ್ಷ ಇತರರಿಗೆ ಒಪ್ಪಂದಕ್ಕೆ ಬರಲು ಸಹಾಯ ಮಾಡುವ ಯಾವುದೇ ಉದಾಹರಣೆ. ಸೊ ಮಧ್ಯಸ್ಥಿಕೆಯಲ್ಲಿ ಒಂದು ಮಧ್ಯಸ್ಥಿಕೆ ಸ್ಥಾನದಲ್ಲಿರೋದು ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ಗುಂಪು ಆಗಿರ್ಬೋದು, ಒಂದು ಜಾಗತಿಕ ಸಂಸ್ಥೆ ಆಗಿರ್ಬೋದು, ಒಂದು ರಾಷ್ಟ್ರ ಆಗಿರ್ಬೋದು, ಅಥವಾ 2-3 ರಾಷ್ಟ್ರಗಳ ಒಂದು ಒಕ್ಕೂಟ ಆಗಿರ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮೂರನೇ ಪಕ್ಷ ಅಂದ್ರೆ ಸೊ ವಿವಾದಿತ ರಾಷ್ಟ್ರಗಳ ನಡುವಿನ ಒಂದು ವಿವಾದವನ್ನ ಬಗೆಹರಿಸುವುದಕ್ಕೆ ತಟಸ್ಥವಾಗಿ ಸಹಾಯ ಮಾಡತಕ್ಕಂತಹ ಒಂದು ಗುಂಪು ಅಂತ ನಾವು ಹೇಳ್ತೇವೆ. ಸೊ ದ ಮೀಡಿಯೇಟರ್ ಆಕ್ಟ್ಸ್ as a neutral third party and facilitates rather than directs the process. ಇದು ಬಹಳ ಮುಖ್ಯ. ಸೊ ಇಲ್ಲಿ ಮೂರನೇ ವ್ಯಕ್ತಿ ಏನು ಮಧ್ಯವರ್ತಿ ಅಂತ ಕರಿತೀವಿ, ಅವನು ಎರಡೂ ಪಾರ್ಟಿಗಳಿಂದ ತಟಸ್ಥನಾಗಿರ್ತಾನೆ. ಮತ್ತೆ ಸೊ ಆ ಎರಡೂ ಪಾರ್ಟಿಗಳಿಗೆ ಡೈರೆಕ್ಟ್ ಮಾಡೋದಕ್ಕಿಂತ ಏನಾದ್ರೂ ವಿಷಯಗಳನ್ನ ನೀವು ಹೀಗ್ ಮಾಡಿ ಇದೇ ರೀತಿಯ ಒಪ್ಪಂದಗಳನ್ನ ಮಾಡ್ಕೊಳ್ಳಿ, ಇದೇ ರೀತಿಯ ಪರಿಹಾರಗಳನ್ನ ಕಂಡ್ಕೊಳ್ಳಿ ಅಂತ ಡೈರೆಕ್ಟ್ ಮಾಡೋದಕ್ಕಿಂತ ಅವನು he facilitates ಜಸ್ಟ್ ಒಂದು ವಾತಾವರಣವನ್ನ ಕ್ರಿಯೇಟ್ ಮಾಡಿ ಸೊ ನಿಮಗೆ ಯಾವ ಪರಿಹಾರ ಮಾರ್ಗಗಳು ಬೇಕು ಅದನ್ನ ನೀವು ಕಂಡುಕೊಳ್ಳಿ ಅನ್ನೋ ಒಂದು ವೇದಿಕೆಯನ್ನ ಅಲ್ಲಿ ಫೆಸಿಲಿಟೇಟ್ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಸುಗಮಗೊಳಿಸ್ತಾನೆ ಅವರಿಬ್ಬರ ನಡುವಿನ ಸಮಸ್ಯೆಗಳನ್ನ ಹೊರತಾಗಿ ನೀವು ಹೀಗೆ ಮಾಡಿ ಅಂತ ಡೈರೆಕ್ಟ್ ಮಾಡೋದಿಲ್ಲ. ಸೊ ಜಸ್ಟ್ ಆ ಎರಡೂ ಸಂಬಂಧಪಟ್ಟಂತ ಪಕ್ಷಗಳು ತಾನೇ ತಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ತವೆ. ಆ ಬಗೆಹರಿಸ್ಕೊಳ್ಳೋದಕ್ಕೆ ಈ ಮಧ್ಯಸ್ಥಿಕೆದಾರನ ಒಂದು ಸಮ್ಮುಖ ಅಲ್ಲಿ ಏನಾಗತ್ತೆ ಕಾರ್ಯವನ್ನ ನಿರ್ವಹಿಸುತ್ತೆ ಹೊರತಾಗಿ ಅಲ್ಲಿ ಒತ್ತಾಯದ ಮೂಲಕ ಯಾವುದನ್ನು ಕೂಡ ಆ ಸಂಬಂಧಪಟ್ಟಂತ ಪಕ್ಷಗಳ ಮೇಲೆ ಹೇರಲಾಗುವುದಿಲ್ಲ. ಸೊ ಹೀಗಾಗಿ ಇವು ಹೆಚ್ಚು ಪರಿಣಾಮವನ್ನ, ಶಾಶ್ವತ ಪರಿಣಾಮವನ್ನ ಉಂಟು ಮಾಡತಕ್ಕಂತಹ ತಂತ್ರ ಆಗಿದೆ ಇದು. ದೆನ್ conciliation, Raji Sandhana. Okay. So conciliation is a process of settling a dispute by referring it to a specially constituted organ whose task is to elucidate the facts and suggest proposals for a settlement to the parties concerned. So Raji Sandhana andre so ಯಾವುದೇ ಒಂದು ವಿವಾದವನ್ನ ವಿಶೇಷವಾಗಿ ರಚಿಸಲಾದಂತ ಅಂಗಕ್ಕೆ ಒಪ್ಪಿಸುವುದು, ಅದಕ್ಕೆ ಒಪ್ಪಿಸೋದ್ರ ಮೂಲಕ ಅದನ್ನ ಬಗೆಹರಿಸ್ತಕ್ಕಂಥ ಪ್ರಕ್ರಿಯೆ. ಸೊ ಇಲ್ಲಿ ಕನ್ಸಿಲಿಯೇಷನ್ ಅಂದ್ರೆ ಏನ್ ಹೇಳ್ರಿ, ಒಂದ್ ರಾಜ್ಯ ಸಂಧಾನ. ಮೀಡಿಯೇಷನ್ ಅಂದ್ರೆ ಅಲ್ಲಿ ಸ್ವತಃ ಆಸಕ್ತಿಯಿಂದ ಯಾವ್ದಾದ್ರು ಒಬ್ಬ ಮಧ್ಯಸ್ಥಿಕೆದಾರ ತಟಸ್ಥವಾಗಿ ಎರಡೂ ಪಕ್ಷಗಳಿಂದ ತಟಸ್ಥವಾಗಿರ್ತಕ್ಕಂತಹ ಮಧ್ಯಸ್ಥಗಾರ, ಅದು ರಾಷ್ಟ್ರ ಆಗಿರ್ಬೋದು, ಜಾಗತಿಕ ಸಂಸ್ಥೆ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಏನೇ ಆಗಿರ್ಬೋದು, ಪ್ರಯತ್ನವನ್ನ ಮಾಡ್ತಾರೆ. ಬಟ್ ಇಲ್ಲಿ ವಿವಾದಿತ ಪಾರ್ಟಿಗಳೇ ಏನ್ ಮಾಡ್ತಾರೆ, ಒಂದು ಕನ್ಸಿಲೇಷನ್ ರಾಜ್ಯ ಸಂಧಾನದ ಅಂಗವನ್ನ ರೆಫರ್ ಮಾಡ್ತಾರೆ, ಸೂಚಿಸ್ಕೊಳ್ತಾರೆ. ಆ ಅಂಗಕ್ಕೆ ಸ್ವತಃ ತಮ್ಮ ಕಾರ್ಯವನ್ನ ಒಪ್ಪಿಸ್ತಾರೆ. ಏನು ಅಂದ್ರೆ ನಮ್ಮ ನಡುವಿನ ಒಂದು ವಿವಾದಗಳನ್ನ ಬಗೆಹರಿಸುವ ಕಾರ್ಯವನ್ನ ಮಾಡ್ಬೇಕು ಅಂತ ಹೇಳಿ. ಸೊ ಆಗ ಆ ನಿಗದಿಪಡಿಸಿದಂತಹ ರಾಜಿ ಸಂಧಾನದ ಅಂಗ ಆ ಎರಡೂ ರಾಷ್ಟ್ರಗಳ ನಡುವಿನ ವಿವಾದಗಳಿಗೆ ಕಾರಣವಾದಂತ ವಾಸ್ತವ ಅಂಶಗಳನ್ನ ಕೇಳಿ ಅವುಗಳಿಗೆಲ್ಲ ಪರಿಹಾರದ ಮಾರ್ಗಗಳಾಗಿ ಅನೇಕ ಆಯ್ಕೆಗಳನ್ನ ಸಂಬಂಧಪಟ್ಟಂತ ರಾಷ್ಟ್ರಗಳ ಮುಂದೆ ಪ್ರಸ್ತಾಪ ರೂಪದಲ್ಲಿ ಇಡ್ತಾನೆ.
ಸೊ ಇಲ್ಲಿ ದ ಕನ್ಸಿಲೇಟರ್ಸ್ ಆರ್ ಅಪಾಯಿಂಟೆಡ್ ಬೈ ದ ಪಾರ್ಟೀಸ್ ಟು ಎ ಡಿಸ್ಪ್ಯೂಟ್. ನಾನು ಆಗ್ಲೇ ಹೇಳಿದೆ, ಇಲ್ಲಿ ಸಂಧಾನಕಾರರನ್ನ ಯಾರು ನೇಮಿಸ್ತಾರಂತೆ ಅಂದ್ರೆ ಸ್ವತಃ ವಿವಾದಗಳಿಗೆ ಒಳಗಾದಂತಹ ಪಕ್ಷಗಳೇ ಸಂಧಾನಕಾರರನ್ನ ನೇಮಿಸ್ತಾರೆ. They can be appointed on the basis of their official functions or as individuals in their personal capacity. So ಇವರನ್ನ ಯಾವ ಆಧಾರದ ಮೇಲೆ ಸಂಧಾನಕಾರರ ನೇಮಿಸ್ತಾರಂದ್ರೆ ಅವರ ಅಧಿಕೃತ ಏನು ಅಫಿಷಿಯಲ್ ಫಂಕ್ಷನ್ಸ್ ಅಂತ ಏನ್ ಕರಿತೀವಿ ಅಂತ ಫಂಕ್ಷನ್ಗಳ ಆಧಾರದ ಮೇಲೆ, ಅಥವಾ ಅವರ ವೈಯಕ್ತಿಕ ಸಾಮರ್ಥ್ಯ. ಕೆಲವು ವ್ಯಕ್ತಿಗಳಿಗೆ ಈ ತರಹ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂತಹ ಸಾಮರ್ಥ್ಯ ಇರುತ್ತೆ, ಅಂತ ಸಾಮರ್ಥ್ಯದ ಆಧಾರದ ಮೇಲೆ, ಅಥವಾ ಅವ್ರು ಯಾವ್ದಾದ್ರು ಒಂದು ಜಾಗತಿಕ ಸಂಬಂಧಗಳನ್ನ ಕಾಪಾಡ್ತಕ್ಕಂಥ ಜಾಗತಿಕ ಸಂಸ್ಥೆ ಆಗಿರ್ಬೋದು, ಜಾಗತಿಕ ಕಾನೂನಿನ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಒಂದು ನ್ಯಾಯಾಧೀಶರ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಅಫಿಷಿಯಲ್ ಫಂಕ್ಷನ್ ನಿರ್ವಹಿಸ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು. ಸೊ ಇವೆಲ್ಲ ಆಧಾರದ ಮೇಲೆ ಏನ್ ಮಾಡ್ತಾರೆ, ಸಂಬಂಧಪಟ್ಟಂತ ಸಂಧಾನಕಾರರನ್ನ ವಿವಾದಿತ ಪಕ್ಷಗಳೇ ನೇಮಕ ಮಾಡ್ತವೆ. ಸೊ ಕನ್ಸಿಲೇಷನ್ ಇಸ್ ಡಿಸ್ಕ್ರೈಬ್ಡ್ ಬೈ ಸಮ್ ಆಸ್ ಎ ಕಾಂಬಿನೇಷನ್ ಆಫ್ ಎಂಕ್ವೈರಿ ಅಂಡ್ ಮೀಡಿಯೇಷನ್ ಅಂತ ಕರೀತಾರೆ ಕೆಲವು. ಸೊ ಸಂಧಾನ ಅಂದ್ರೆ ಇದು ವಿಚಾರಣೆ ಮತ್ತು ಮಧ್ಯಸ್ಥಿಕೆಯ ಸಂಯೋಜನೆ ಅಂತ. ಖಂಡಿತ, ಯಾಕೆಂದ್ರೆ ಇಲ್ಲಿ ಫಸ್ಟ್ ಈ ಸಂಧಾನಕಾರರು ಏನ್ ಮಾಡ್ತಾರೆ ಕನ್ಸಿಲೇಷನ್ ಮೂಲಕ, ಸೊ ಎರಡೂ ಪಕ್ಷಗಳ ನಡುವಿನ ವಿವಾದಗಳಿಗೆ ಕಾರಣವಾದಂತ ವಾಸ್ತವಾಂಶಗಳನ್ನೆಲ್ಲ ವಿಚಾರ ಮಾಡಿ ಹೊರಗೆ ಹಾಕ್ತಾರೆ. ನಂತರ ಆ ವಾಸ್ತವಾಂಶಗಳ ಆಧಾರದ ಮೇಲೆ ಪರಿಹಾರ ಮಾರ್ಗಗಳನ್ನ ಸೂಚಿಸ್ತಾರೆ. ಪರಿಹಾರ ಮಾರ್ಗಗಳನ್ನ ಸೂಚಿಸುವ ಮೂಲಕ ಅಲ್ಲಿ ಸಂಬಂಧಪಟ್ಟಂತ ಪಾರ್ಟಿಗಳೇ ತಮ್ಮ ಪರಿಹಾರ ಮಾರ್ಗಗಳನ್ನ ಆಯ್ಕೆ ಮಾಡುವ ತರಹ ಮಾಡ್ತಾರೆ. ಸೊ ಇಟ್ಸ್ ಎಕ್ಸಾಕ್ಟ್ಲಿ ದ ಕಾಂಬಿನೇಷನ್ ಆಫ್ ಎಂಕ್ವೈರಿ ಅಂಡ್ ಮೀಡಿಯೇಷನ್. The conciliator investigates the facts of dispute and suggests the terms of the settlement. ಎಸ್, ಇಲ್ಲಿ ಸಂಧಾನಕಾರರ ಮುಖ್ಯ ಕೆಲಸ ಏನು ಅಂದ್ರೆ ಅವರು ವಿವಾದಿತ ಸಂಗತಿಗಳನ್ನ ತನಿಖೆ ನಡೆಸ್ತಾರೆ, ವಾಸ್ತವಾಂಶಗಳನ್ನೆಲ್ಲ ಹೊರಗೆ ಹಾಕ್ತಾರೆ ಮತ್ತು ಇತ್ಯರ್ಥದ ನಿಯಮಗಳನ್ನ ಸೂಚಿಸ್ತಾರೆ. ಅಷ್ಟೇ, ಸೂಚಿಸೋದಷ್ಟೇ, ನಿರ್ದೇಶಿಸುವುದಲ್ಲ. ಅಗೇನ್ ಓಕೆ. ಸೊ ಬಟ್ ದ ಕನ್ಸಿಲೇಷನ್ ಡಿಫರೆನ್ಸ್ ಫ್ರಮ್ ಎಂಕ್ವೈರಿ, whereas the main objective of conciliation is to propose a solution to a dispute and to win the acceptance of the parties to such solution. ಸೊ ಇಲ್ಲಿ ವಿಚಾರಣೆಗೂ ಮತ್ತು ಸಂಧಾನಕ್ಕೂ ಏನು ವ್ಯತ್ಯಾಸ, ಈ ಕನ್ಸಿಲೇಷನ್ಗೂ ಮಧ್ಯೆ ರಾಜಿ ಸಂಧಾನಕ್ಕೂ ಮತ್ತು ವಿಚಾರಣೆಗೂ ಏನು ವ್ಯತ್ಯಾಸ ಅಂದ್ರೆ, ವಿಚಾರಣೆ ಕೇವಲ ವಾಸ್ತವ ಅಂಶಗಳನ್ನ, ವಿವಾದಗಳಿಗೆ ಕಾರಣವಾದಂತ ವಾಸ್ತವ ಅಂಶಗಳನ್ನ ಹೊರಗೆ ಹಾಕೋದಷ್ಟೇ ಅದರ ಉದ್ದೇಶ ಆಗಿರುತ್ತೆ. ಬಟ್ ರಾಜಿ ಸಂಧಾನದ ಉದ್ದೇಶ ಮಾತ್ರ ವಿವಾದಿತ ಪಕ್ಷಗಳ ನಡುವೆ ಶಾಶ್ವತವಾದಂತಹ ಪರಿಹಾರ ಸಿಕ್ಕಿರಬೇಕು, ವಿವಾದಕ್ಕೆ ಪರಿಹಾರವನ್ನ ಪ್ರಸ್ತಾಪ ಮಾಡೋದು ಮತ್ತು ಪರಿಹಾರವನ್ನ ಸಂಬಂಧಪಟ್ಟಂತ ಪಕ್ಷಗಳು ಒಪ್ಪಿಕೊಳ್ಳುವಂತೆ ಮಾಡುವುದೇ ರಾಜಿ ಸಂಧಾನ. ಓಕೆ. ದೆನ್ ಗುಡ್ ಆಫೀಸಸ್ ಅಂತ ಕರಿತೀವಿ, ಉತ್ತಮ ಕಚೇರಿಗಳು ಅಂತ. ಅಂದ್ರೆ ಕೆಲವು ಅಂತಾರಾಷ್ಟ್ರೀಯ ಸಂಬಂಧಗಳ ವಿವಾದಗಳನ್ನು ಬಗೆಹರಿಸೋದ್ರಲ್ಲಿ ಕೆಲವು ಕಚೇರಿಗಳು ಗುಡ್ ಆಫೀಸಸ್ ತರಹ ಉತ್ತಮ ಕಚೇರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಅಂದ್ರೆ ಕಚೇರಿಗಳಲ್ಲಿ ಈ ಕೆಲವು ಜಾಗತಿಕ ವಿವಾದಗಳು ಏನಾಗ್ತವೆ, ತಮ್ಮ ಪರಿಹಾರವನ್ನ ಕಂಡುಕೊಳ್ತವೆ. ಇಂಥ ಕಚೇರಿಗಳಿಗೆ ನಾವು ಗುಡ್ ಆಫೀಸಸ್ ಅಂತ ಕರಿತೀವಿ. ಸೊ ಇಲ್ಲಿ ದ ರೋಲ್ ಆಫ್ preferred of good offices terminates when the parties agree to negotiate or to resume negotiation. So ಈ ಗುಡ್ ಆಫೀಸಸ್ ಎಲ್ಲಿವರೆಗೂ ಅಸ್ತಿತ್ವದಲ್ಲಿ ಇರ್ತಾವಂದ್ರೆ, ಎಲ್ಲಿವರೆಗೂ ಸಂಬಂಧಪಟ್ಟಂತ ಪಕ್ಷಗಳು ಮಾತುಕತೆಗೆ ಒಪ್ತಾರೋ, ಮಾತುಕತೆ ನೆಗೋಷಿಯೇಷನ್ ಅಂತ ಏನ್ ಕರಿತೀವಿ ನಾವು, ಮಾತುಕತೆಗೆ ಒಪ್ಪುವರೆಗೂ ಈ ಉತ್ತಮ ಕಚೇರಿಗಳು ತಮ್ಮ ಅಸ್ತಿತ್ವವನ್ನು ಪಡ್ಕೊಂಡಿರ್ತವೆ. ಒಂದ್ಸರಿ ತಮ್ಮ ನೆಗೋಸಿಯೇಷನ್ಗೆ ಒಪ್ಪಿದಾಗ ಸೊ ಇವು ತಮ್ಮ ಅಸ್ತಿತ್ವವನ್ನ ಕಳೆದುಕೊಳ್ತವೆ. ಸೊ ಒಟ್ಟಾರೆ ಇಲ್ಲಿ ಪ್ರಸ್ತಾಪಿತ ಏನು, ದ ಪ್ರಿಫರ್ಡ್ ಮೇ ಬಿ ಇನ್ವೈಟೆಡ್ ಬೈ ದ ಪಾರ್ಟೀಸ್ ಟು ಬಿ ಪ್ರೆಸೆಂಟ್ ಡ್ಯೂರಿಂಗ್ ದ ನೆಗೋಸಿಯೇಷನ್ಸ್. ಸೊ ಇವು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡ್ಮೇಲೂ ಕೂಡ ಮಾತುಕತೆಯ ಸಂದರ್ಭದಲ್ಲಿ ಏನ್ ನೆಗೋಸಿಯೇಷನ್ ಮಾಡ್ಕೊಳ್ತಿರ್ತಾವೆ ಸಂಬಂಧಪಟ್ಟಂತ ಪಾರ್ಟಿಗಳು, ಅಂತ ಸಂದರ್ಭಗಳಲ್ಲಿ ಈ ಗುಡ್ ಆಫೀಸರ್ಸ್ ಅವರು ಹಾಜರಿರೋದಕ್ಕೆ ಆಹ್ವಾನ ಮಾಡ್ಬೋದು. ಸೊ ಅಂತ ಸಂದರ್ಭದಲ್ಲಿ ಈ ಉತ್ತಮ ಕಚೇರಿಗಳು ಅಂತ ಏನ್ ಕರಿತೀವಿ ಅವು ಮಧ್ಯಸ್ಥಿಕೆಯಾಗಿ ತಮ್ಮ ಕಾರ್ಯವನ್ನ ಮಾಡ್ತವೆ. ಸೊ ದೀಸ್ ಮೆಥಡ್ಸ್
have been the subject of many bilateral and multilateral treaties. ಸೊ ಈ ಉತ್ತಮ ಕಚೇರಿ ವಿಧಾನಗಳನ್ನು ಅನೇಕ ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ಒಪ್ಪಂದಗಳಲ್ಲಿ ಬಳಸಲಾಗತ್ತೆ. ಸೊ however, with the establishment of League of Nations, permanent organs were set up to perform the functions of these methods of Pacific settlement of disputes. ಸೊ ಈ ಉತ್ತಮ ಕಚೇರಿಗಳು ಯಾವಾಗ ಕೆಲಸ ಮಾಡ್ತಿದ್ವು ಅಂದ್ರೆ, ಸೊ ಈಗಿನ ಅಧಿಕೃತ ಜಾಗತಿಕ ಸಂಸ್ಥೆಗಳ ಅಸ್ತಿತ್ವ ಇಲ್ಲದೆ ಇರುವಾಗ, ಬಟ್ ಈಗ ಸೊ ಸ್ವತಃ ಯುನೈಟೆಡ್ ನೇಷನ್ಸ್, ಲೀಗ್ ಆಫ್ ನೇಷನ್ಸ್ ಸ್ಥಾಪನೆ ಆಯಿತು. ನಂತರ ಯುನೈಟೆಡ್ ನೇಷನ್ಸ್ ಮತ್ತು ಅದರ ಅಂಗಸಂಸ್ಥೆಗಳು ಸ್ಪೆಸಿಫಿಕ್ ಆಗಿ ಒಂದೊಂದು ವಿಷಯದ ವಿವಾದಗಳನ್ನ ಬಗೆಹರಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರಿಂದ ಇವತ್ತು ಬಹಳ ಈ ಗುಡ್ ಆಫೀಸರ್ಸ್ಗಳ ಅಸ್ತಿತ್ವ ಅಷ್ಟೊಂದು ಕಂಡು ಬರುವುದಿಲ್ಲ. ಯಾಕಂದ್ರೆ ಇವುಗಳ ಪರವಾಗಿ ಶಾಶ್ವತವಾದಂತ ಅಧಿಕೃತ ಕಚೇರಿಗಳು ಏನಿದಾವೆ, ನಿಗಮಗಳು, ಸಂಸ್ಥೆಗಳು ಏನಿದಾವೆ, ಅವೆಲ್ಲ ಈ ಕೆಲಸವನ್ನ ಮಾಡ್ತವೆ ಈಗ. Then arbitration, ಮಧ್ಯಸ್ಥಿಕೆ. So it's a well established and widely used means to end the disputes. ವಿವಾದಗಳನ್ನ ಕೊನೆಗೊಳಿಸೋದಕ್ಕೆ ಅತ್ಯಂತ ವೆಲ್ ಎಸ್ಟಾಬ್ಲಿಷ್ಡ್ ಅಂತ ಕರಿತೀವಿ, ಅತ್ಯಂತ ಸುಸ್ಥಾಪಿತವಾದಂತ ಮತ್ತು ವ್ಯಾಪಕವಾಗಿ ಬಹಳ ಸರಿ ಬಳಸಲಾಗ್ತಕ್ಕಂಥ ಸಾಧನ ಆಗಿದೆ. ಇಟ್ಸ್ ಒನ್ ಆಫ್ ದ ಸೆವರಲ್ ಕೈಂಡ್ಸ್ ಆಫ್ ಆಲ್ಟರ್ನೇಟಿವ್ dispute resolution, which provides parties to a controversy with the choice other than litigation. So ಇದು ಯಾಕೆ ಮಹತ್ವವಾಗಿದೆ ಅಂದ್ರೆ, ಇಲ್ಲಿ ವಿವಾದಕ್ಕೆ ಒಳಗಾದಂತ ಪಕ್ಷಗಳಿಗೆ ವ್ಯಾಜ್ಯವನ್ನ ಹೊರತುಪಡಿಸಿ ಬೇರೆ ಆಯ್ಕೆಯೊಂದಿಗೆ ವಿವಾದವನ್ನ ಒದಗಿಸೋಕೆ ಇವು ಮಧ್ಯಸ್ಥಿಕೆ ವಿಧಾನ ಹೆಚ್ಚು ಸಹಾಯ ಮಾಡತ್ತೆ. ಸೊ ಇಲ್ಲಿ unlike the litigation, arbitration takes place out of the court. ಸೊ ವ್ಯಾಜ್ಯ ಅಂತ ಏನ್ ಕರಿತೀವಿ ಅದು ನ್ಯಾಯಾಲಯದ ಒಳಗೆ ನಡೀತಕ್ಕಂತಹ ಕ್ರಿಯೆ ಆಗಿದೆ. ವ್ಯಾಜ್ಯ ಬಗೆಹರಿಯೋದು ನ್ಯಾಯಾಂಗದ ಒಳಗೆ, ನ್ಯಾಯಾಂಗ ತನಿಖೆಯ ಮೂಲಕ, ನ್ಯಾಯಾಂಗದ ಮಧ್ಯ ಪ್ರವೇಶಿಸುವ ಮೂಲಕ. ಬಟ್ ಮಧ್ಯಸ್ಥಿಕೆ ಅನ್ನೋದು ನ್ಯಾಯಾಲಯದ ಹೊರಗೆ ನಡೀತಕ್ಕಂತಹ ಕಾರ್ಯ. ಸೊ ಇಲ್ಲಿ ವಿವಾದಿತ ಪಕ್ಷಗಳು ಇನ್ನೂ ಹೆಚ್ಚು ಸ್ವಾತಂತ್ರ್ಯದೊಂದಿಗೆ ಮುಕ್ತ ವಾತಾವರಣದಲ್ಲಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. Okay, so ಇಲ್ಲಿ the arbitrator's decision is usually final and the courts rarely re-examine it. So ಮಧ್ಯಸ್ಥಿಕೆಯ ಇನ್ನೊಂದು ಮಹತ್ವದ ಅಂಶ ಏನು ಅಂದ್ರೆ, ಇಲ್ಲಿ ಮಧ್ಯಸ್ಥಿಕೆದಾರರ ನಿರ್ಧಾರ ಸಾಮಾನ್ಯವಾಗಿ ಆಲ್ಮೋಸ್ಟ್ ಆಲ್ ಇಟ್ ಇಸ್ ದ ಫೈನಲ್, ಅಂತಿಮವಾಗಿರುತ್ತೆ. ಸೊ ಅಲ್ಲಲ್ಲ ಅತೀ ವಿರಳವಾದಂತ ಕೇಸ್ಗಳಲ್ಲಿ ಮಾತ್ರ ಈ ಮಧ್ಯಸ್ಥಿಕೆದಾರನ ನಿರ್ಧಾರವನ್ನ ನ್ಯಾಯಾಲಯಗಳು ಮರುಪರಿಶೀಲನೆ ಮಾಡ್ತವೆ. Okay. Traditionally, labor and commerce were the two largest areas of arbitration. ಸಾಂಪ್ರದಾಯಿಕವಾಗಿ ಯಾವ್ಯಾವ ಫೀಲ್ಡ್ ಅಲ್ಲಿ ಈ ಆರ್ಬಿಟ್ರೇಷನ್ ಪ್ರಕ್ರಿಯೆಯನ್ನ ಬಗೆಹರಿಸಲಾಗತ್ತೆ ಅಂದ್ರೆ, ಕಾರ್ಮಿಕ ಮತ್ತು ವಾಣಿಜ್ಯ ವ್ಯವಹಾರಗಳ ಮಧ್ಯಸ್ಥಿಕೆಯಲ್ಲಿ, ಕಾರ್ಮಿಕ ರಿಲೇಟೆಡ್ ಮತ್ತು ವಾಣಿಜ್ಯ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ವಿವಾದಗಳನ್ನ ಬಗೆಹರಿಸುವುದಕ್ಕೆ ಈ ಮಧ್ಯಸ್ಥಿಕೆ ಅನ್ನೋದು ದೊಡ್ಡ ಸಾಧನವಾಗಿ ಕಾರ್ಯವನ್ನ ಮಾಡ್ತಾ ಬಂದಿದೆ. Then international business issues are also frequently resolved using the arbitration. So ಅಂತಾರಾಷ್ಟ್ರೀಯ ವ್ಯವಹಾರ ಸಮಸ್ಯೆಗಳನ್ನ ಕೂಡ ಈ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡೇ ಪರಿಹರಿಸಲಾಗತ್ತೆ. ಸೊ ಆರ್ಬಿಟ್ರೇಷನ್ ಹಾಗಿದ್ರೆ ಇಷ್ಟು ಮಹತ್ವವನ್ನು ಪಡ್ಕೊಂಡಂತಹ ಆರ್ಬಿಟ್ರೇಷನ್ ಏನು, ಮಧ್ಯಸ್ಥಿಕೆ ಅಂದ್ರೆ ಏನು ಅನ್ನೋದನ್ನ 1899 ಹೇಗ್ ಸಮ್ಮೇಳನದಲ್ಲಿ ವ್ಯಾಖ್ಯಾನಿಸಲಾಗಿದೆ. ಸೊ ಅದರ ಪ್ರಕಾರ, the settlement of the differences between states by judges of their choice and on the basis of respect for law. ರಾಜ್ಯಗಳ ನಡುವಿನ ಭಿನ್ನಾಭಿಪ್ರಾಯಗಳನ್ನ ಅವರೇ ಆಯ್ಕೆ ಮಾಡಿದಂತಹ ನ್ಯಾಯಾಧೀಶರು ಮತ್ತು ಕಾನೂನಿನ ಗೌರವದ ಆಧಾರದ ಮೇಲೆ ಇತ್ಯರ್ಥಪಡಿಸುತ್ತಾರೆ. ನೋಡಿ, ಸೊ ಇಲ್ಲಿ ತಾವೇ ಸ್ವತಃ ಆಯ್ಕೆ ಮಾಡ್ಕೊಂಡಿರ್ತಾರೆ ಯಾರನ್ನ ನಾವು ಮಧ್ಯಸ್ಥಿಕೆಗಾರನಾಗಿ ನೇಮಿಸ್ಕೊಳ್ತಿದೀವಿ ಅನ್ನೋದನ್ನ ವಿವಾದಿತ ಪಾರ್ಟಿಗಳೇ ನೇಮಕ ಮಾಡ್ಕೊಂಡಿರ್ತಾರೆ. ಸೊ ಹೀಗಾಗಿ ಅವರ ಒಂದು ನಿರ್ಧಾರವನ್ನ ಒಪ್ಕೊಳ್ತಾರೆ ವಿವಾದಿತ ಪಾರ್ಟಿಗಳು. ಓಕೆ, ದೆನ್ ಈ ಆರ್ಬಿಟ್ರೇಷನ್ ಪ್ರೊಸೀಜರ್ಸ್ ಏನಿರ್ತಾವಲ್ಲ, ದೇ ಕ್ಯಾನ್ ಬಿ ಕೆಫ್ಟ್ ಕಾನ್ಫಿಡೆನ್ಶಿಯಲ್. ಸೊ ಆ ಪ್ರಕ್ರಿಯೆಗಳನ್ನ ಗೌಪ್ಯವಾಗಿಡಬಹುದು. ಅಥವಾ ಆರ್ಬಿಟ್ರೇಷನ್ ಕಾಂಟ್ ಬಿ ಇನಿಶಿಯೇಟೆಡ್ ವಿತೌಟ್ ದ ಅಗ್ರಿಮೆಂಟ್ ಆಫ್ ದ ಪಾರ್ಟೀಸ್ ಟು ಡಿಸ್ಪ್ಯೂಟ್. ಖಂಡಿತ. ಸೊ ಈ ವಾದದಲ್ಲಿ
ಪಕ್ಷಗಳ ಸಹಮತ ಇಲ್ಲದೆ ಮಧ್ಯಸ್ಥಿಕೆಯನ್ನು ಪ್ರಾರಂಭ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ವತಃ ಪಕ್ಷಗಳೇ ಇನಿಷಿಯೇಟ್ ತಗೊಳ್ಬೇಕಿಲ್ಲಿ. ಏನು, ಸೊ ಮಧ್ಯಸ್ಥಿಕೆದಾರನಾಗಿ ಯಾರನ್ನ ನೇಮಕ ಮಾಡ್ಬೇಕು ಮತ್ತು ಮಧ್ಯಸ್ಥಿಕೆಗೆ ನಮ್ಮ ಒಪ್ಪಿಗೆ ಇದೆಯೋ ಇಲ್ಲೋ ಅನ್ನೋದನ್ನ ಪಕ್ಷಗಳು ಸೂಚಿಸಬೇಕು. ಸೊ ಒಂದು ನಿರ್ದಿಷ್ಟ ವಿವಾದವನ್ನ ಬಗೆಹರಿಸುವುದಕ್ಕೆ ಮಧ್ಯಸ್ಥಿಕೆ ಒಪ್ಪಂದವನ್ನ ಮುಕ್ತಾಯಗೊಳಿಸಬಹುದು. ಅಂದ್ರೆ ಮಧ್ಯಸ್ಥಿಕೆ ಅನ್ನೋದು ಶಾಶ್ವತವಾಗಿ ಮುಂದುವರಿಯೋದಿಲ್ಲ. ಎಲ್ಲಾ ವಿಷಯಗಳಿಗೂ ನಿಗದಿತ ಯಾವ ವಿಷಯಕ್ಕೆ, ಯಾವ ವಿಷಯದನ್ನ, ಯಾವ ವಿವಾದವನ್ನ, ಯಾವ ನಿರ್ದಿಷ್ಟ ವಿವಾದವನ್ನ ಬಗೆಹರಿಸೋದಕ್ಕೆ ನೇಮಕ ಮಾಡ್ಲಾಗಿರುತ್ತೋ ಮಧ್ಯಸ್ಥಿಕೆಗಾರರನ್ನ, ಆ ಒಂದೇ ವಿವಾದ ಬಗೆಹರಿಸಿದ್ಮೇಲೆ ಮಧ್ಯಸ್ಥಿಕೆ ಒಪ್ಪಂದ ಏನಾಗತ್ತೆ, ಮುಕ್ತಾಯಗೊಳ್ಳಬಹುದು. ಅಥವಾ ಅದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಆ ವಿವಾದಿತ ಪಕ್ಷಗಳ ನಡುವಿನ ವಿವಾದ ಪುನರ್ ಉದ್ಭವಿಸಿದ್ರೆ ಆಗ ಆ ರಾಷ್ಟ್ರಗಳು ಇಷ್ಟಪಟ್ರೆ ಅದೇ ಮಧ್ಯಸ್ಥಿಕೆಗಾರ ಆ ಪುನಃ ಉದ್ಭವಿಸಿದ ವಿವಾದಗಳ ಸರಣಿಯನ್ನು ಕೂಡ ಮುಕ್ತಾಯಗೊಳಿಸಬಹುದು. ಟೋಟಲಿ ಇಲ್ಲಿ ನಿಗದಿತ ಸಂಬಂಧಪಟ್ಟಂತ ಪಕ್ಷಗಳ ಇಚ್ಛೆಗನುಗುಣವಾಗಿ ಮಧ್ಯಸ್ಥಗಾರ ಕಾರ್ಯವನ್ನ ನಿರ್ವಹಿಸ್ತಾನೆ, ವಿವಾದ ಬಗೆಹರಿಸುವ ಕಾರ್ಯವನ್ನು. ದೆನ್ ದ 7ನೇ ಮೆಥಡ್ ಅಂದ್ರೆ ಜುಡಿಷಿಯಲ್ ಸೆಟಲ್ಮೆಂಟ್ ಅಂತ ಕರಿತೀವಿ. ನ್ಯಾಯಾಂಗದ ನಿರ್ಣಯ. ಜುಡಿಷಿಯಲ್ ಸೆಟಲ್ಮೆಂಟ್ ಇಸ್ ಅ ಸೆಟಲ್ಮೆಂಟ್ ಆಫ್ ಡಿಸ್ಪ್ಯೂಟ್ ಬಿಟ್ವೀನ್ ದ ಸ್ಟೇಟ್ಸ್ ಬೈ ಅನ್ ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಇನ್ ಅಕಾರ್ಡೆನ್ಸ್ ವಿತ್ ದ ರೂಲ್ಸ್ ಆಫ್ ಇಂಟರ್ನ್ಯಾಷನಲ್ ಲಾ. ಅಂತಾರಾಷ್ಟ್ರೀಯ ಕಾನೂನಿನ ನಿಯಮಗಳಿಗೆ ಅನುಗುಣವಾಗಿ ಅಂತಾರಾಷ್ಟ್ರೀಯ ನ್ಯಾಯಾಧಿಕರಣವು ರಾಜ್ಯಗಳ ನಡುವಿನ ವಿವಾದವನ್ನ ಬಗೆಹರಿಸತಕ್ಕಂತ ಪ್ರಯತ್ನಕ್ಕೆ ನಾವು ಜುಡಿಷಿಯಲ್ ಸೆಟಲ್ಮೆಂಟ್ ಅಂತ ಕರಿತೀವಿ. ಸೊ ICJ ಇಲ್ಲಿ ಅತ್ಯಂತ it is the most important international tribunal because of its both prestige and jurisdiction. So ಇಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಏನ್ ಕರಿತೀವಿ, ICJ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂದ್ರೆ ನಾವು ಅತ್ಯಂತ ಪ್ರಮುಖ ಜುಡಿಷಿಯಲ್ ಸೆಟಲ್ಮೆಂಟ್ ನಾವು ಪ್ರಾಧಿಕಾರ ಅಂತ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಇಟ್ ಹ್ಯಾಸ್ ಇಟ್ಸ್ ಪ್ರೆಸ್ಟೀಜ್ ಅಂಡ್ ಜುರಿಸ್ಡಿಕ್ಷನ್. ಇದು ತುಂಬಾ ಪ್ರೆಸ್ಟೀಜ್ ಅನ್ನ ಬೆಳೆಸ್ಕೊಂಡಿದೆ, ಯಾಕಂದ್ರೆ ಜಾಗತಿಕ ನ್ಯಾಯಾಲಯ, ಜೊತೆಗೆ ಇದರ ಜುರಿಸ್ಡಿಕ್ಷನ್ ಅಧಿಕಾರ ವ್ಯಾಪ್ತಿ, ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಇರ್ತಕ್ಕಂತಹ ನ್ಯಾಯಾಲಯ ಇರೋದ್ರಿಂದ ಇದು ವಿಶಾಲವಾದಂತಹ ವ್ಯಾಪ್ತಿಯನ್ನು ಪಡೆದುಕೊಂಡಿದೆ. ಸೊ ಹೀಗಾಗಿ ತನಗಿರ್ತಕ್ಕಂತಹ ಅಧಿಕಾರ ವ್ಯಾಪ್ತಿ ಮತ್ತು ಪ್ರತಿಷ್ಠೆ ಎರಡರಿಂದನೂ ಕೂಡ ಇದು ಜುಡಿಷಿಯಲ್ ಸೆಟಲ್ಮೆಂಟ್ ನ ಅತ್ಯಂತ ಮುಖ್ಯ ಭಾಗವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಸೊ ದಿಸ್ ICJ, International Court of Justice, is the principal judicial organ of the United Nations. ನಮಗೆ ಗೊತ್ತು, ಇದು ವಿಶ್ವಸಂಸ್ಥೆಯ ಅತ್ಯಂತ ಪ್ರಧಾನ ನ್ಯಾಯಾಂಗ ಅಂಗವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಸೊ ಅದನ್ನ ಹೊರತುಪಡಿಸಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನ ಜೊತೆಗೆ ಕೆಲವು ಇತರೆ ಟ್ರಿಬ್ಯುನಲ್ಗಳು ಈ ಒಂದು ಕಾರ್ಯವನ್ನ, ಜುಡಿಷಿಯಲ್ ಸೆಟಲ್ಮೆಂಟ್ ಕಾರ್ಯವನ್ನ ಮಾಡ್ತವೆ. ಅಂಥವು ಯಾವುವು ಅಂದ್ರೆ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅದು ಮೊದಲನೇದು. ದೆನ್ ದ ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ದ ಲಾ ಆಫ್ ದ ಸಿ, ವಿಶೇಷವಾಗಿ ಸಮುದ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತ ಕಾನೂನುಗಳನ್ನ ಮಾಡ್ತಕ್ಕಂತಹ ಟ್ರಿಬ್ಯುನಲ್. Then the European Court of Justice, the European Court of Human Rights and Inter-American Court of Human Rights. It includes ad hoc tribunals such as the United Nations Tribunal in Libya. ಕೆಲವು ಅಡ್ ಹೋಕ್ ಟ್ರಿಬ್ಯುನಲ್ಸ್ ಅಂತ ಕರಿತೀವಿ, ಕೆಲವು ತಾತ್ಕಾಲಿಕ ಟ್ರಿಬ್ಯುನಲ್ಗಳು ನಿಗದಿತ ಉದ್ದೇಶಕ್ಕೆ ನಿಗದಿತ ಸಮಯದವರೆಗೂ ಮಾತ್ರ ಅಸ್ತಿತ್ವವಿದ್ದು ತಮ್ಮ ಅಸ್ತಿತ್ವವನ್ನು ನಂತರ ಕಳೆದುಕೊಳ್ತಕ್ಕಂತಹ ಟ್ರಿಬ್ಯುನಲ್ಗಳು. ಓಕೆ, ಸೊ ಟೋಟಲಿ ನಾವು ಈ ವಿಷಯವನ್ನು ಕನ್ಕ್ಲೂಡ್ ಮಾಡೋದಾದ್ರೆ, ದ ಪೀಸ್ಫುಲ್ ಸೆಟಲ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ಇಸ್ ಅನ್ ಇಂಪಾರ್ಟೆಂಟ್ ಐಡಿಯಲ್ ದಟ್ ಮೆನಿ ಇಂಟರ್ನ್ಯಾಷನಲ್ ಡಿಪ್ಲೊಮ್ಯಾಟ್ಸ್, ಲಾಯರ್ಸ್ ಅಂಡ್ ಕಾಮೆಂಟೇಟರ್ಸ್ ಏಮ್ ಫಾರ್. ಖಂಡಿತ. ಸೊ ಈ ಅಂತಾರಾಷ್ಟ್ರೀಯ ವಿವಾದಗಳನ್ನ ಶಾಂತಿಯುತವಾಗಿ ಇತ್ಯರ್ಥ ಮಾಡ್ಕೊಳ್ಳೋದು ಎಷ್ಟು ಪ್ರಮುಖವಾಗಿದೆ ಅನ್ನೋದನ್ನ ಎಲ್ಲಾ ಅಂತಾರಾಷ್ಟ್ರೀಯ ರಾಜತಾಂತ್ರಿಕರು, ವಕೀಲರು, ವ್ಯಾಖ್ಯಾನಕಾರರು ಒಪ್ಪಿಕೊಳ್ತಾರೆ. ಇದೇ ವಿವಾದಗಳ ಶಾಂತಿಯುತ ಇತ್ಯರ್ಥವೇ ಅಂತಾರಾಷ್ಟ್ರೀಯ ಸಂಬಂಧಗಳ ಅತ್ಯಂತ ಮುಖ್ಯ ಉದ್ದೇಶ ಅನ್ನೋದನ್ನ ಇವರೆಲ್ಲ ಒಪ್ಕೊಳ್ತಾರೆ. ಸೊ ಹೀಗಾಗಿ ಈ ಎಲ್ಲ ತಂತ್ರಗಳ ಮೂಲಕ ವಿ ಹ್ಯಾವ್ ಟು ಸೆಟಲ್ ದ ಡಿಸ್ಪ್ಯೂಟ್ಸ್ among the nations or between the nations. Okay.
ಎಲ್ಲಾ ಪ್ರಯತ್ನಗಳು ನಡೆದ್ರೂ ಕೂಡ ಖಂಡಿತ ಕಾನೂನಿನ ಬಳಕೆ ವಿವಾದಗಳನ್ನ ಬಗೆಹರಿಸುವುದಕ್ಕೆ ಸಾಧನ ಹೌದು. ಆದ್ರೂ ಸಹ ಇನ್ ರಿಯಾಲಿಟಿ ವಾಸ್ತವದಲ್ಲಿ ಬಹಳಷ್ಟು ಸಾರಿ ರಾಷ್ಟ್ರಗಳ ನಡುವಿನ ಸಂಬಂಧಗಳಲ್ಲಿ ರಾಜಕೀಯ ಅಂಶಗಳು ಮತ್ತು ಆರ್ಥಿಕ ಅಂಶಗಳು ಹೆಚ್ಚು ಆದ್ಯತೆಯನ್ನ ಪಡಿತಾವೆ. ಸೊ ಹೀಗಾಗಿ ವಿವಾದಗಳನ್ನ ಬಗೆಹರಿಸೋದಕ್ಕೆ ಸಾಕಷ್ಟು ಅಡೆತಡೆಗಳು ಬರ್ತವೆ. ಆದ್ರೂ ಸಹ ಎಲ್ಲಾ ಅಡೆತಡೆಗಳನ್ನ ಮೀರಿ ಅದೇನೇ ರಾಜಕೀಯ ಪ್ರಭಾವ, ಆರ್ಥಿಕ ಶಕ್ತಿಯ ಪ್ರಭಾವ ಇದ್ರೂ ಸಹ ಅವೆಲ್ಲವುಗಳನ್ನ ಮೀರಿ ಜಾಗತಿಕ ನಿಯಮಗಳು ತಮ್ಮ ಪ್ರಭಾವವನ್ನ ಹೆಚ್ಚಿಸುವುದಕ್ಕೆ ಏನೆಲ್ಲಾ ತಂತ್ರಗಳನ್ನ ಅವಶ್ಯಕತೆ ಇದೆ, ಎಲ್ಲಾ ತಂತ್ರಗಳನ್ನ ಬಳಸಿ ಈ ವಿವಾದವನ್ನ ಶಾಂತಿಯುತವಾಗಿ ಬಗೆಹರಿಸುವ ಪ್ರಯತ್ನವನ್ನ ಮಾಡ್ಲಾಗತ್ತೆ. ಸೊ ದಿಸ್ ಇಸ್ ದ ಕನ್ಕ್ಲೂಷನ್. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯು ಕ್ಯಾನ್ ರೆಫರ್ ದೀಸ್ ಬುಕ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.